ಎಲ್ಲರಿಗೂ ಟಾಕ್ಸ್ ವಿತ್ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಹೊಂಟಿರುವ ಗಂಟಿ ಗಣಪತಿ ದೇವಸ್ಥಾನಕ್ಕೆ. ಗಂಟಿ ಗಣಪತಿ ದೇವಸ್ಥಾನದ ವಿಶೇಷತೆ ಮತ್ತು ಅರ್ಚಕರ ಜೊತೆ ಸಂವಾದವನ್ನು ಮಾಡ್ತಾ ನಿಮಗೆಲ್ಲ ಗಂಟಿ ಗಣಪತಿ ದೇವಸ್ಥಾನವನ್ನು ಒಟ್ಟು ಅದರ ಇತಿಹಾಸವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ. ವಿಡಿಯೋ ಕೊಂಡ ತನಕ ನೋಡ್ರಿ. ಗಂಟಿ ಗಣಪತಿಗೆ ಒಳಗಿದೀವಿ ನೋಡ್ಬೋದು. ದೇವಸ್ಥಾನದ ಮುಖ್ಯ ದ್ವಾರದಿಂದ ಒಳಗೊಂಡಿದ್ದೀವಿ. ಸಾರಿ, ಇಲ್ಲಿ ಭೋಜನ ಶಾಲೆ ಐತಿ. ಇದು ಮಧ್ಯಾಹ್ನ 1 ಗಂಟೆಯಿಂದ ಪ್ರಾರಂಭ ಆಕತಿ. ನೋಡ್ಬೋದು ಭೋಜನ ಶಾಲೆ. ಈಗ ನಾವು ಗಂಟಿ ಗಣಪತಿಯ ಮುಖ್ಯ ದ್ವಾರಕ್ಕೆ ಬಂದೀವ ನೋಡ್ರಿ. ಗಂಟೆ ಗಣಪತಿ ಗರ್ಭಗುಡಿಯ ಮೇಲೆ 32 ಗಣಪತಿಗಳನ್ನು ಚಿತ್ರಿಸಲಾಗಿದೆ. ಉದ್ಗಲ ಪುರಾಣದ ಪ್ರಕಾರ ಶ್ರೀ ಗಣೇಶನು ಭಕ್ತರ ರಕ್ಷಣೆಗೆ ವಿಭಿನ್ನ ರೂಪಗಳಲ್ಲಿ ಅವತರಿಸಿದ್ದಾನೆ. ಈ ರೂಪಗಳನ್ನೇ 32 ಗಣಪತಿಗಳು ಎಂದು ಕರೆಯಲಾಗುತ್ತದೆ. 32 ಗಣಪತಿಗಳ ಹೆಸರುಗಳೆಂದರೆ ಬಾಲಗಣಪತಿ, ತರುಣ ಗಣಪತಿ, ಭಕ್ತ ಗಣಪತಿ, ವೀರ ಗಣಪತಿ, ಶಕ್ತಿ ಗಣಪತಿ, ದ್ವಿಜ ಗಣಪತಿ, ಸಿದ್ಧಿ ಗಣಪತಿ, ವಿಘ್ನ ಗಣಪತಿ, ಕ್ಷಿಪ್ರ ಗಣಪತಿ, ಹೇರಂಬ ಗಣಪತಿ, ಲಕ್ಷ್ಮೀ ಗಣಪತಿ, ಹಲವಾರು ಹೆಸರುಗಳು ಈ ಗಣೇಶನಿಗೆ ಇವೆ. ಅವುಗಳನ್ನು ಈ ಚಿತ್ರಿಸಲಾಗಿದೆ. ನಮಸ್ಕಾರ. ಇವತ್ತು ನಾವು ಗಂಟೆ ಗಣಪತಿ ದೇವಸ್ಥಾನ ಒಳಗಡೆ ಇದ್ದೀವ. ನಮ್ಮ ಜೊತೆ ಅರ್ಚಕರಾದಂಥ ರಾಮಚಂದ್ರ ದೇಸಾಯಿ ಅವರು ಇದ್ದಾರೆ. ಪ್ರಸ್ತುತ ಇದು ಗಂಟೆ ಗಣಪತಿ ಅಂತ ಹೆಂಗೆ ಹೆಸರು ಬಂತು ಸರ್? ಗಂಟೆ ಗಣಪತಿ ಅಂತ ಬರೋದಕ್ಕೆ ಕಾರಣ ಇದು ಅಂಕಿತ ನಾಮ, ಅನ್ವರ್ಥಕ ನಾಮ ಅಲ್ಲ. ಅಂಕಿತ ನಾಮ ಅಂದ್ರೆ ಏನು ಕೇಳಿದ್ರೆ ಗಂಟೆಯನ್ನು ಹೆಚ್ಚು ಪಡೆದು ಗಣಪತಿ ಪಡೆದಂತ ಹೆಸರು, ಭಕ್ತಾದಿಗಳು ಪಡೆದಂತ ಹೆಸರು ಇದು. ಇಲ್ಲಿ ಮೂಲ ಹೆಸರು ಸಿದ್ಧಿವಿನಾಯಕ ದೇವಸ್ಥಾನ ಚಂದಗಳು ಉಂಟು. ಅಲ್ಲಿ ನೋಡಿ, ಅಲ್ಲುಂಟು ಮೂಲ ಹೆಸರು. ಕೇಳಿ ಮತ್ತೆ. ಈಗ ಯಾವಾಗಿಂದ ಸ್ಟಾರ್ಟ್ ಆಯ್ತು ಇದು ಗಂಟೆ ಗಣಪತಿ ದೇವಸ್ಥಾನ ಅಂತ? ಗಂಟೆ ಗಣಪತಿ ದೇವಸ್ಥಾನ ಅಂತ ಸಾಮಾನ್ಯ ಗಂಟೆ ಜಾಸ್ತಿ ಇದ್ದಾಗಿನ ಶುರು ಆಯ್ತು ಅಷ್ಟೇ. ಗಂಟೆ ಕಡಿಮೆ ಇದ್ದಾಗ ಶುರು ಆಗ್ಲಿಲ್ಲ. ಇದು ಕದಂಬರ ಕಾಲದಿಂದಲೂ ಪ್ರಾರಂಭ ಆಗಿತ್ತು ಅಂತ ಹೇಳಿ ಸಾಮಾನ್ಯವಾಗಿ ಅದನ್ನು ಪ್ರಚಿತಿ ಪಡಿಸ್ತಾ ಇದ್ದಾರೆ. ನಿಶ್ಚಿತವಾದ ದಾಖಲೆಗಳಿಲ್ಲ. ಸಾಮಾನ್ಯ ಅಂದಾಜು ಕದಂಬ ಕಾಲದಿಂದ ಇದ್ರೂ ಇರಬಹುದು. ಅಂದಾಜು ಒಂದು ತಿಂಗಳಿಗೆ, ಒಂದು ವರ್ಷಕ್ಕೆ ಎಷ್ಟು ಜನ ಬಂದು? ಅಂದಾಜಿಗೆ ಸಾಮಾನ್ಯ ಒಂದು ತಿಂಗಳೊಳಗಡೆ, ಒಂದು ತಿಂಗಳಿಗೆ ಸಾಮಾನ್ಯ ಒಂದು 6 ಜನ. ಈಗ ಪ್ರಸಾದ ಸೇವೆ ಅಂತ ಹೇಳ್ತಾರೆ ಸರ್. ಈಗ ಪ್ರಸಾದ ಸೇವೆ ಅಂದ್ರೆ ಅವರು ತಿಂಗಳಿಗೆ ಎಷ್ಟು ಹಿಂಗೆ ಏನಾದ್ರು ಐತೆ ಸರ್? ಇಷ್ಟು ಅಮೌಂಟ್ ಕೊಡ್ಬೇಕು ಅವ್ರ ಜನ್ಮದಿನ ಹಿಂಗೇನಾದ್ರು ಇದೆಯಾ? ಹಾಗೇನಿಲ್ಲ. ಇಂತಿಷ್ಟು ನಿಖಿತವಾದ ಯಾವುದನ್ನು ಇಲ್ಲಿ ನೋಡಂತ ಪದ್ಧತಿ ಇಲ್ಲ. ಅಲ್ಲ, ಅದು ಇದೆ. ಉಳಿದ ಪ್ರಸಾದಕ್ಕೆಲ್ಲವೂ ಕೂಡ ಅಂದ್ರೆ ಇಲ್ಲಿ ಅಂದ್ರೆ ಧಾರ್ಮಿಕ ಸ್ಥಾನ ಆದ್ರಿಂದ ಇದು ಕೂಡ ಯಾವುದಕ್ಕೂ ಇಂತಿಷ್ಟು ನಿಖಿತವಾದಂತಹ ಒಂದು ವ್ಯಾಪಾರ ವೃತ್ತಿಯ ಕ್ರಮಗಳಿಲ್ಲ. ಧಾರ್ಮಿಕ ವಿಧಾನದಲ್ಲಿ ಸೇವೆ ನಡೀತದೆ. ಇದು ಪ್ರತ್ಯೇಕ ಇದು ಟ್ರಸ್ಟ್ ಏನಾದ್ರು ಇದೆಯಾ ಸರ್? ಟ್ರಸ್ಟ್ ಉಂಟು. ಟ್ರಸ್ಟ್ ಇದೆ. ಹೌದು. ಟ್ರಸ್ಟ್ ಒಟ್ಟು ಎಷ್ಟು ಜನ ಇದ್ದಾರೆ ಸದಸ್ಯರು? ಎಲ್ಲ 9 ಜನ ಎಲ್ಲ ಟ್ರಸ್ಟ್ ಎಲ್ಲ ನೋಡುತ್ತಾರೆ ಸರ್? ಹೌದು. ಗೌರ್ಮೆಂಟ್ ಇಂದ ಏನೋ ಫಂಡು, ಸಹಾಯಧನ ಏನಿಲ್ಲ? ಇಲ್ಲ. ಇಲ್ಲಿ ಅಂದ್ರೆ ಏನಾದ್ರು ಬೇಡ್ಕೊಂಡು ಗಂಟೆ ಅದ ಹಾಗಲ್ಲ. ಇಲ್ಲಿ ಪ್ರಸಾದ ಕೇಳುವಂತ ಪದ್ಧತಿ, ಪ್ರಸಾದ ಕೇಳೋದು ಅಂತ ಹೇಳ್ತೇವೆ. ಇಲ್ಲಿ ಕೊಡ ಉಂಟು, ಅದ್ರೊಳಗೆ ಬಾಳೆಯನ್ನು ಬಾಡಿಸಿ ನಾವು ಅದನ್ನ ಸಣ್ಣ ಮಾಡಿ ಕಟ್ತೇವೆ, ಚೀಟಿ ಮಾಡ್ತೇವೆ. 2 ಚೀಟಿಯೊಳಗೆ ಕೆಂಪು ಹಾಕ್ತೇವೆ, 2ರೊಳಗೆ ಬಿಳಿ ಹೂವನ್ನು ಹಾಕ್ತೇವೆ. ಕೊಡದಲ್ಲಿ ಹಾಕಿ ನೀವು ಭಕ್ತಾದಿಗಳು ನಿಮ್ಮ ಸಮಸ್ಯೆನ ಹೇಳಿದಾಗ ಅದು ಆಗ್ತದೆ ಅಂತ ಕೇಳ್ತೇವೆ. ಏನಾದ್ರು ಕೆಲಸ ಆಗ್ತೇವೆ, ಬೆಳೆದು ಬರ್ತದೆ, ಇಲ್ಲಾಂದ್ರೆ ಕೆಂಪದು ಬರ್ತದೆ. ಇಲ್ಲಿ ಯಾವ್ದಿದ್ರು ಕೂಡ ದೋಷವನ್ನು ನೀವು ತಿಳಿದು ಅದಕ್ಕೆ ಸಂಬಂಧಪಟ್ಟಾಗ ಸೇವೆ. ಉದಾಹರಣೆಗೆ ವಿವಾಹದಲ್ಲಿ ನಾಗದೋಷ ಅಂತ ಆದ್ರೆ ಅವನಿಗೆ ಪ್ರೇರಣೆ ಕೊಟ್ಟು ಅದನ್ನು ಹರಕೆ ಮಾಡ್ಕೊಳ್ತದೆ. ಕೆಲವು ನಾಗಶಾಂತಿ ಹೋಮ ಬರ್ತದೆ, ಬೆಳ್ಳಿ ನಾಗರು ಬರ್ತದೆ. ಕುಜಿ ದೋಷದ ಕೆಲವರಿಗೆ ಲಾಜಹೋಮ ಅಂತ ಬರ್ತದೆ, ಮೋದಕದ ಅಂಗಾರಕ ಶಾಂತಿ ಬರ್ತದೆ, ಮೋದಕದ ಹೋಮಗಳು ಬರ್ತದೆ. ಹೀಗೆ ಆ ದೋಷವನ್ನು ಏನು ಅಂತ ವಿಚಾರಿಸಿ ಅದನ್ನೇನು ಪರಿಹಾರ ದೇವರು ಕೊಡ್ತಾರೆ ಅನ್ನೋದು ಆ ಸೇವೆಯನ್ನು ಹರಕೆ ಮಾಡ್ಕೊಳ್ಳೋದು. ಆ ದೋಷದ ಹೋಮ ಹವನಗಳೆಲ್ಲ ಇಲ್ಲಿ ಮುಂದ್ಗಡೆ ನಡೀತದೆ. ಎಲ್ಲ ದೇವಸ್ಥಾನ ಎದುರುಗಡೆ ನಡೀತದೆ, ಸ್ವಲ್ಪ ಬಲಗಡೆ ನಡೀತದೆ, ಎಡಗಡೆ ನಡೀತದೆ, ಎಲ್ಲ ದಿಕ್ಕಿಗೂ ನಡೀತದೆ ಸಾಮಾನ್ಯವಾಗಿ. ಒಟ್ಟು 4 ದ್ವಾರ ಬಗ್ಗೆ, 3 ದ್ವಾರ, ಚತುರ್ದ್ವಾರ ಅಂತ. ಚತುರ್ದ್ವಾರ. ಕಟ್ಟಿಗೆ ನಿರ್ಮಾಣ ಇದ್ರೊಳಗಡೆ ಎಲ್ಲ ಗಣಪತಿಯ ಒಟ್ಟು ಬೇರೆ ಬೇರೆ ರೂಪದೊಳಗಡೆ 32 ಗಣಪತಿ ಉಂಟು. ಅದಕ್ಕೂ ಉದ್ಗಲ ಪುರಾಣದ ಗಣಪತಿ ಅಂತ ಕರೀತಾರೆ. ಉದ್ಗಲ ಪುರಾಣ ಅದುಂಟು. ಅದ ನಂತರ ಭರತನಾಟ್ಯದ ಭಂಗಿಗಳು ಉಂಟು ಅಲ್ಲಿ. ಇದು ಸ್ಥಾಪಕರು ಯಾರು ಅಂತ ಏನಾದ್ರು? ಸ್ಥಾಪಕರು ಯಾರು ಅಂತ ನಿಶ್ಚಿತವಾದ ದಾಖಲೆಗಳಿಲ್ಲ ಇಲ್ಲಿ. ಆದ್ರೆ ಕದಂಬರ ಕಾಲದಿಂದ ನಡೆದಿದ್ದದ್ದು ಅಂತ ಹೇಳ್ತಾರೆ. ಹಾಗಾಗಿ ನಾವು ನಿಖಿತವಾದ ದಾಖಲೆ ಇರೋಂತ ನಿರ್ಣಯವಾಗಿ ಹೇಳಲಿಕ್ಕೆ ಬರುದಿಲ್ಲ. ಅದಾದ್ರೆ ಗುಡಿ ಹೆಸರು ನಾವು ಸುಳ್ಳು ಹೇಳಿದಾಗ ಆಯ್ತಲ್ಲ. ಇಲ್ಲಿ ಸುತ್ತಮುತ್ತ ಎಲ್ಲ ಭಕ್ತಾದಿಗಳು ಅಥವಾ ಈಗ ಮನೆ ಎಲ್ಲ ಇದಾವ ಸರ್? ಸುತ್ತಮುತ್ತಲು ಮನೆನೂ ಇದೆ, ಬಹಳ ದೂರ ಮನೆ ಇದೆ ಸಾಮಾನ್ಯವಾಗಿ. ಇಲ್ಲಿ ನಿಮ್ದೆಲ್ಲ ಮನೆ ಇಲ್ಲಿ ಸರ್? ಮನೆ ಸ್ವಲ್ಪ ಇಲ್ಲ, 1-2 ಕಿಲೋಮೀಟರ್ ಮುಂದಾಗ್ತದೆ. ಎಲ್ಲ ಇಲ್ಲಿ ಅರ್ಚಕರು ಎಲ್ಲ ವ್ಯವಸ್ಥೆ ಎಲ್ಲ ಇದೆ ಸರ್ ನಿಮ್ಗೆಲ್ಲ ಉಳ್ಕೊಳಕ ಎಲ್ಲ? ವ್ಯವಸ್ಥೆ ನಮ್ಮ ಮನೆ ಒಂದು ಮಾಡ್ತೇವೆ, ವ್ಯವಸ್ಥೆ ಉಂಟು ಕೋಳಿ. ಇಲ್ಲಿ ಭಕ್ತಾದಿಗಳು ಯಾರಾದ್ರೂ ಬಂದು ಉಳ್ಕೊಳಕ್ಕೆ ನಾವೇನಾದ್ರು ಪೂಜೆ ಸಲ್ಲಿಸ್ತೇವೆ? ಏನೋ ವ್ಯವಸ್ಥೆ? ಪೂಜೆ ಸಲ್ಲಿಸ್ತೇವೆ ಅಂದ್ರೆ ಬಂದು ವ್ಯವಸ್ಥೆ ಇದೆ. ಆದ್ರೆ ಇನ್ನು ಸಾಯಂಕಾಲ ಉಳಿಯುವಂತ ವ್ಯವಸ್ಥೆ ಇನ್ನೂ ಆಗಲಿಲ್ಲ, ಕ್ರಮೇಣ ಆಗಬಹುದು.
ಈ ಸಾಮಾನ್ಯ ಬಂದವರಿಗೆ ಮಧ್ಯಾಹ್ನ ಊಟ ವಸತಿ ವ್ಯವಸ್ಥೆಗಳನ್ನು ಮಾಡ್ತಾರೆ ಇಲ್ಲಿ ಸಾಮಾನ್ಯ. ಇಷ್ಟೊತ್ತು ನಮ್ಮ ಜೊತೆ ಮಾಹಿತಿ ಹಂಚ್ಕೊಂಡಂತ ದೇಸಾಯಿ ಭಟ್ ಅವರಿಗೆ ತುಂಬಾ ಧನ್ಯವಾದಗಳು. ನಾವು ಇಲ್ಲಿ ವಿಡಿಯೋ ಮಾಡಲು ಅವಕಾಶ ಕೇಳಿದಾಗ ಆಡಳಿತ ಮಂಡಳಿಯು ನಮಗೆ ಅವಕಾಶ ಮಾಡಿಕೊಟ್ಟಿತು. ಅವರಿಗೆ ನಾವು ಕೃತಜ್ಞತೆಗಳನ್ನ ತಿಳಿಸ್ತೀವಿ. ಮುಖ್ಯವಾಗಿ ಇಲ್ಲಿ ದೇವಸ್ಥಾನಗಳ ಹೇಳಿದಂತ ವಿಘ್ನಗಳನ್ನ ಇಲ್ಲಿ ಯಜ್ಞ ಆದಿಗಳ ಮುಖಾಂತರ ಅವುಗಳನ್ನ ನಿವಾರಿಸುವ ಕೆಲಸವನ್ನ ಮಾಡ್ತಾರ. ಇಲ್ಲಿ ನಾವು ಸ್ಕ್ರೀನ್ ಮೇಲೆ ಕೊಟ್ಟಂತ ನಂಬರ್ಗೆ ನೀವು ಕರೆ ಮಾಡೋದ್ರ ಮುಖಾಂತರ ಅದರ ಮಾಹಿತಿಯನ್ನ ಪಡಿಬಹುದು. ಇಲ್ಲಿ ಏನಂದ್ರೆ ಯಾವುದೇ ರೀತಿಯ ನೆಟ್ವರ್ಕ್ ಸಿಗುವುದಿಲ್ಲ, ಕೇವಲ BSNL ವಿಡಿಯೋಗಳ ನೆಟ್ವರ್ಕ್ ಮಾತ್ರ ಸಿಗುತ್ತದೆ. ಅದು ವಾಟ್ಸಪ್ ಕರೆಗಳ ಮುಖಾಂತರ ಅವರಿಗೆ ಮೆಸೇಜ್ ಅನ್ನ ಮಾಡಬಹುದು. ಎಲ್ಲ ಹೋಮ ಹವನಗಳೆಲ್ಲ ನಡೀತಾವ. ಇಲ್ಲಿ ಯಾವುದೇ ದೋಷಗಳಿರ್ತಾವೆ. ನಾಗದು ಶಾಸಕರು ಹೇಳಿದಂಗೆ ಹಲವಾರು ದೋಷಗಳನ್ನು ಮುಕ್ತಿಯನ್ನು ಮಾಡೋದಕ್ಕೆ ಇಲ್ಲಿ ಒಳಗಡೆ ಈ ನಮ್ಮ ಯಜ್ಞಕುಂಡಗಳಲ್ಲಿ ಹೋಮ ಹವನಗಳನ್ನ ಮಾಡ್ತಾರೆ. ನೀವೇನಾದರೂ ದೋಷಗಳಿದ್ದರೆ ಇಲ್ಲಿ ಬಂದು ಈ ಹೋಮ ಹವನಗಳನ್ನ ಮಾಡಿಸ್ಕೋಬೇಕಾಗಿ ಎಲ್ಲ ಕೇಳ್ತೀವಿ. ಇದರೊಳಗಡೆ ಯಾವುದೂ ಸರ್ಕಾರ ಹಸ್ತಕ್ಷೇಪ ಇಲ್ಲ, ಯಾವುದೇ ಅವರ ಆದಾಯ ಅನುದಾನಗಳು ಯಾವುವು ಇಲ್ಲಿ ಬರುವುದಿಲ್ಲ. ನೇರವಾಗಿ ಇದು ಮುಖ್ಯವಾಗಿ ಏನು ಬರುತ್ತೆ ಅಂತಂದರೆ ಇವರು ಟ್ರಸ್ಟ್ ಮಾಡಿದ್ದಾರೆ. ಆ ಟ್ರಸ್ಟಿಂದ ಈ ಒಟ್ಟು ಗಂಟೆ ಗಣಪತಿ ಅಂದರೆ ಸಿದ್ಧಿವಿನಾಯಕ ದೇವಸ್ಥಾನವನ್ನು ನಡೆಸ್ತಾರೆ. ಇದು ಮುಖ್ಯವಾಗಿ ಚಂದುಗುಳಿಯಲ್ಲಿ ಇದೆ. ಚಂದುಗುಳಿ ಅಂತಂದರೆ ಇದು ಗಂಟೆ ಗಣಪತಿ ದೇವಸ್ಥಾನನೇ. ಇಲ್ಲಿ ಸುತ್ತಮುತ್ತ ಎಲ್ಲೂ ನೆಟ್ವರ್ಕ್ ಪ್ರದೇಶ ಇರುವುದಿಲ್ಲ. ಇಲ್ಲಿ BSNL ವಾಟ್ಸಪ್ ಕಾಲ್ಗಳು ಬರ್ತಾವೆ. ಇಲ್ಲಿ ಯಾವುದೇ ರೀತಿ ನೆಟ್ವರ್ಕ್ ಪ್ರದೇಶಗಳಿಲ್ಲ. ಇಲ್ಲಿ ದೇವಸ್ಥಾನಗಳಲ್ಲಿ ಬಂದರೆ ನೀವು ನೋಡ್ಬೋದು. ಅದು ಏನಿದೆಯಲ್ಲ ಅದು ಅನ್ನದಾಸೋಹದ ಕೊಠಡಿ. ಇದು ಗಂಟೆ ಗಣಪತಿ ದೇವಸ್ಥಾನ. ಇಲ್ಲಿ ಎಲ್ಲ ಥರ ವ್ಯವಸ್ಥೆ, ಗಾಡಿ ಪೂಜೆಗಳು ಮಾಡ್ತಾರೆ, ಗಾಡಿ ಪೂಜೆಗಳನ್ನೆಲ್ಲ ಮಾಡ್ತಾರೆ, ಯಜ್ಞಯಾಗಗಳನ್ನು ಮಾಡ್ತಾರೆ, ಹೋಮ ಹವನಗಳನ್ನು ಮಾಡ್ತಾರೆ. ಇದು ಒಟ್ಟು ಊರು ಬಂದುಬಿಟ್ಟು ಚಂದುಗುಳಿ ಅಂಥೇಳಿ. ಇದಕ್ಕೆ ಶ್ರೀಮದ್ ಆನಂದ ಪ್ರಬೋಧ ಸರಸ್ವತಿ ಮಹಾಸ್ವಾಮಿಗಳು ಇಲ್ಲಿ ಅವರೆಲ್ಲ ಪೀಠಾಧೀಶರುಗಳೆಲ್ಲ ಬಂದು ಹೋಗಿದ್ದಾರೆ. ನೋಡ್ಬೋದು ನೀವೆಲ್ಲ ಗಂಟೆ ಗಣಪತಿ ದೇವಸ್ಥಾನವನ್ನು. ಇನ್ನು ಮುಖ್ಯವಾಗಿ ಗಂಟೆ ಗಣಪತಿ ದೇವಸ್ಥಾನ ಯಾಕೆ ಬಂತಂದರೆ ಕದಂಬರ ಕಾಲದಲ್ಲಿ ರಸಪ್ಪ ನಾಯಕ ಅಂಥೇಳಿ ರಾಜರು ಏನು ಮಾಡಿದ್ರು ಅಂದರೆ ಇಲ್ಲಿ ಅವರ ಮಗನಿಗೆ ಮಾತು ಬರ್ತಿರಲಿಲ್ಲ. ಮಾತು ಬರಲಿಲ್ಲ ಕಾರಣಕ್ಕಾಗಿ ಕದಂಬರ ಅರಸರು ಏನು ಮಾಡಿದ್ರು ಅಂತಂದ್ರೆ ನನ್ನ ಮಗನಿಗೆ ಏನಾದರೂ ಮಾತು ಬರುತ್ತಂತಂದ್ರೆ ಇದು ನಿಮಗೆ ಗಂಟೆಯನ್ನು ಕೊಡ್ತೀನಿ ಅಂತೇಳಿ ಅವರು ಹೇಳ್ತಾರೆ. ಆದರೆ ಅದು ಪ್ರತ್ಯೇಕ ಎಲ್ಲೂ ಉಲ್ಲೇಖ ಇಲ್ಲ. ಅಲ್ಲಿ ಆಡಳಿತ ಮಂಡಳಿಗಳು ಹೇಳಿದ ಹಾಗೆ ಎಲ್ಲೂ ಇದರ ಬಗ್ಗೆ ಉಲ್ಲೇಖ ಇಲ್ಲದಿದ್ದರೂ ಇದು ಸುಮಾರು 300-400 ವರ್ಷಗಳ ಹಿಂದೆಯಿಂದನೂ ಕೂಡ ಇದು ನಡ್ಕೊಂತ ಬಂದೈತಿ. ಅದು ಎಲ್ಲಿ ಉಲ್ಲೇಖ ಇಲ್ಲ. ಅದನ್ನು ಸುಮ್ಮನೆ ಅವರು ಹೇಳೋದ್ರಿಂದ ಸರಿಯಾಗಲ್ಲ ಅಂತೇಳಿ ಅದು ಅವರು ಹಿರಿಯರು ಅವರಿಗೆ ಹೇಳಿದ ಹಾಗೆ ಕದಂಬರ ಕಾಲದಿಂದಲೂ ಕೂಡ ಇದು ಗಂಟೆ ಗಣಪತಿ ದೇವಸ್ಥಾನ ಬರ್ತಿದೆ ಅಂತ ಹೇಳಿದ್ದಾರೆ. ಅದರ ಸಲುವಾಗಿ ಇದು ಗಂಟೆ ಗಣಪತಿ ದೇವಸ್ಥಾನ. ನಾವೆಲ್ಲರೂ ಇಲ್ಲಿ ಬರ್ಬೋದಾ ಗಂಟೆ ಗಣಪತಿ ದೇವಸ್ಥಾನ. ಇಲ್ಲಿ ಮುಖ್ಯವಾಗಿ ಗಂಟೆ ಗಣಪತಿ ದೇವಸ್ಥಾನ ಅಂಥೇಳಿ ಹೇಳಿಕ್ಕೆ ಕಾರಣ ಏನಂತಂದರೆ ಇಲ್ಲಿ ಏನಾದರೂ ಒಂದು ನಿಮಗೆ ಆಶಯಗಳನ್ನು ಅಥವಾ ನಿಮಗೆ ಬೇಕಾದ ಅವಶ್ಯಕತೆಗಳನ್ನು ನೀವು ಬೇಡ್ತಾ ಹೋದಂಗೆ ಅಲ್ಲಿ ಅದು ಏನಾದರೂ ಈಡೇರ್ತಂದ್ರೆ ಅದನ್ನು ಗಂಟೆಯನ್ನು ಕೊಡ್ತಾರ ಅಂಥೇಳಿ ಒಂದು ಮೂಲ ಉಲ್ಲೇಖ ಬರ್ತೈತಿ. ಅದರ ಸಲುವಾಗಿ ಎಲ್ಲರೂ ಕೂಡ ಈ ಗಂಟೆ ಗಣಪತಿ ದೇವಸ್ಥಾನವನ್ನು ನೋಡ್ರಿ. ಇದು ಚಂದುಗುಳಿಯಲ್ಲಿದೆ. ಸುಮಾರು ಯಲ್ಲಾಪುರದಿಂದ ಒಂದು 20 ಕಿಲೋಮೀಟ್ರ್ ಇದೆ. ಯಲ್ಲಾಪುರದಿಂದ 20 ಕಿಲೋಮೀಟ್ರು. ಅದರಿಂದ ನಾವೆಲ್ಲ ಸುಮಾರು ಒಳಗಡೆ ಒಂದು 5 ಕಿಲೋಮೀಟ್ರ್ ಒಳಗಡೆ ಇದೆ. ಅಲ್ಲಿ ನಾವು ಹುಷಾರಾಗಿ, ಇಲ್ಲಿ ನೆಟ್ವರ್ಕ್ ಇಲ್ಲ, ಅಲ್ಲಿ ಏರೋ ಮಾರ್ಕನ್ನು ಹಾಕಿದ್ದಾರೆ ಗಂಟೆ ಗಣಪತಿ ದೇವಸ್ಥಾನ ಈ ಕಡೆ ಅಂತೇಳಿ. ಅದನ್ನು ನೋಡ್ತಾ ನಾವು ಬರಬೇಕಂತ ಈಗ ಭಕ್ತಾದಿಗಳು ವಿನಂತಿ ಹೇಳಿದ್ದಾರೆ. ಮಧ್ಯಾಹ್ನ 1:00ರಿಂದ 4 ಗಂಟೆವರೆಗೆ ಯಾವುದೇ ಹಣ್ಣು ಕಾಯಿ ಈ ಥರ ಸೇವೆಗಳು ಇರುವುದಿಲ್ಲ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ನಾವು ಗಮನಿಸಬೇಕು. ಮಧ್ಯಾಹ್ನ ಬರಬಾರ್ದು, ಭಾಳ ಮುಂಜಾನೆ ಬರ್ದು ಡೇ ಟೈಮ್ ಒಳಗೆ ಅಂದರೆ 9ರಿಂದ 12 ಗಂಟೆ ಒಳಗಡೆ ಎಲ್ಲರೂ ಬಂದು ದರ್ಶನ ಪಡಿಬೇಕಾಗಿ ವಿನಂತಿ. ಮಧ್ಯಾಹ್ನ 1 ಗಂಟೆಯಿಂದ ಇಲ್ಲಿ ಅನ್ನ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಇಲ್ಲಿ ತೆಂಗಿನಕಾಯಿ, ಹೂವು, ಗಂಟೆಗಳು ಎಲ್ಲವೂ ಸಿಗ್ತಾವೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಟಾಕ್ಸ್ ವಿತ್ ನಂದೀಶ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಮ ಇನ್ನಿತರ ಹಲವಾರು ವಿಡಿಯೋಗಳನ್ನು ನೀವು ನೋಡ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋದನ್ನ. ಭಾರತ್ ಮಾತಾ ಕಿ ಜೈ.